ಮಾಡು ಅದಾತ ನೋಡ್ಕೊಂಡು ಇಂಟರ್ನೆಗೆ ಸಿಕ್ಸಿರ್ಲತ್ತೆ ಉಪ್ಪು ಹಿಂಗ ಅದಿಮಿ ನೆಕ್ತಾನ ಅಂತಲ್ಲ ಮಂಚಿಂದಾದ್ರೆ ಕೊಡೋಣ 1000 ಅಲ್ಲ 2000 ಬೇಡುವೆ ನಿನಗೆ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಟು ಅಂದರೆ ಫುಲ್ ನೆನ್ನೆ ಹೇಳ್ದಂಗೆ ನಾನ್ ವೆಜ್. ಸೊ ನಮ್ಮ ಮನೇಲೆಲ್ಲ ಕುರಿ ಎಲ್ಲ ಕಟ್ ಮಾಡೋಂಗಿಲ್ಲ. ಸೊ ನಾವು ಡೈರೆಕ್ಟ್ ಇಷ್ಟು kg ಮಟನ್ ಅಂತಲೇ ತೊಗೊಂಬಂದ್ಬಿಟ್ಟಿರ್ತೀವಿ. ಎವ್ರಿ ಇಯರು ಅದೇ ಥರನೇ, ನಾವು ಏನು ಕುರಿ ಎಲ್ಲ ಕಟ್ ಮಾಡೋಂಗಿಲ್ಲ. ಸೊ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ನಾವು ಆ್ಯಕ್ಚುಲಿ ಅಜ್ಜಿ ಮನೆಗೆ ಹೋಗಬೇಕು. ನಮ್ಮಮ್ಮನ ತವ್ರ ಮನೆ ಇಲ್ಲೇ ಇರೋದು, ವಾಕೇಬಲ್ ಡಿಸ್ಟೆನ್ಸಲ್ಲೇ. ಸೊ ಏನಕ್ಕೆ ಅಂದರೆ ನಮ್ಮ ಅಜ್ಜಿ ಬೇವಿನ ಹುಡಿಕೆ ಹುಡ್ತಿದ್ದಾರೆ. ಅಂದರೆ ತೋರಿಸ್ತೀನಿ ಏನು ಅದೆಲ್ಲ ಏನಕ್ಕೆ ಮಾಡ್ತಾರೆ ಅಂತ. ಸೊ ಇಲ್ಲಿ ಒಬ್ಬರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ. ಸೊ ಇದೇ ಥರ ಅಂದರೆ ಅವರು ಬೇಡ್ಕೊಂಡಿರ್ತಾರೆ ಈ ಥರ ವರ್ಷ ಮಾಡ್ತೀನಿ ಅಂತ. ಸೊ ಅದಕ್ಕೆ ಆ ಥರ ಎಲ್ಲ ಹಾಕ್ತಾರೆ. ಸೊ ನಮ್ಮ ಅಜ್ಜಿನೂ ಹಾಕ್ತಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ಗೈಸ್, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಾಗೆಲ್ಲ ಬೇವಿನ ಹುಡಿಕೆ ಹಾಕ್ತಿದ್ದಾರೆ ಅಜ್ಜಿಗೆ. ಏಳು ಕೋಟಿ ಚಾಂಗ್ಲೋ ಹೇಳ್ರಿ ಹಿಂದಿಗದೆ. ಗೈಸಿನ ಮುಖ ಮುಚ್ಚಿದ್ದಾರೆ, ದೇವ್ರ ಮುಖ ತೋರಿಸ್ತಾರೆ. ಗೈಸ್, ಫುಲ್ ಒಳ್ಳೆ ರೋಲರ್ ಕೋಸ್ಟರ್ ಥರ ಹೋಗಿ ಒಳಗಡೆ ಬಂದ್ವಿ. ಫುಲ್ ರಶ್ ನೋಡಿ, ಕಾಲೆಲ್ಲ ಹೆಂಗಾಗಿದೆ ಎಲ್ಲರದು. ಗೈಸ್, ಇದು ನಮ್ಮ ಹಳೆ ಮನೆ.
ನಮ್ಮ ಹಳೆ ಮನೆ ಗೈಸ್ ಇದು. ಇಲ್ಲೇ ಈ ಏರಿಯಾದಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಈ ರೋಡಲ್ಲಿ. ಫುಲ್ಲು ಚರಂಡಿ ಎಲ್ಲ ಮೆಮೊರಿ, ಸ್ವೀಟ್ ಮೆಮೊರೀಸ್ ಇವೆಲ್ಲ ನಾನು ಅಡ್ಡಾಡಿವ. ಮಾಡು ಅದಾತ ನೋಡ್ಬೇಡ. ಕಳ್ಳು ಪಚ್ಚಿ ನಮ್ಮ ಅಜ್ಜಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಕ್ಲೀನ್ ಮಾಡಕ್ಕೆ ಬರಲ್ಲ, ನನಗೂ ಕ್ಲೀನ್ ಮಾಡಕ್ಕೆ ಬರಲ್ಲ. ಅದು ಎಲ್ಲರೂ ಕ್ಲೀನ್ ಮಾಡಕ್ಕೆ ಬರಲ್ಲ, ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅಷ್ಟೇ ಕ್ಲೀನ್ ಮಾಡಕ್ಕೆ ಬರೋದು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಏನೇನಿದೆ. ಇದು ಫ್ಯಾಟ್, ಚರ್ಬಿ ಅಂತಾರೆ ನಮ್ಮ ಭಾಷೆದಲ್ಲಿ. ಇದು ಮಟನ್, ಇದು ಚಿಕನ್. ಸೊ ಗೈಸ್ ಅಡಿಗೆ ನಡೀತಿದೆ. ಮಟನ್ ಸಾರು ರೆಡಿ ಆಯ್ತು. ಎಲ್ಲರೂ ಮನೆಗೆ ಬಂದಿದ್ದಾರೆ. ನಮ್ಮ ಮನೇಲೆ ಊಟ ಇವತ್ತು. ಇವಾಗ 4 ಗಂಟೆ ಆಗಿದೆ. ಇವಾಗ ಊಟಕ್ಕೆ ಎಲ್ಲರೂ ಬಂದವರಿಗೆಲ್ಲ ನೀಡಿದ ಮೇಲೆ ಲಾಸ್ಟಲ್ಲಿ ನಾವು ರಾತ್ರಿ ಅದೇ ಬೇರೆ, ಇದೇ ಬೇರೆ. ಇದು ಯಾರು? ಇದೇ ನೀವು ಸೆಂಟ್ರ್ನಾಗೆ ಸಿಕ್ತಿದ್ರಲ್ಲ. ಅಂತೇಳಿ ಉಪ್ಪು ಹಿಂಗ ಅದಿಮಿ ನೆಕ್ತಾನ. ನಾನ್ ವೆಜ್ ತಿನ್ಲಿಲ್ಲ ಅಂದ್ರೆ ಈ ತರ ಕ್ಲೀನ್ ಇರ್ಬೇಕು. ಆದ್ರೆ ನಿನಗೆ ಸ್ಮೆಲ್ಲು ಬರಬಾರ್ದಲ್ಲ. ಜಾಸ್ತಿನೂ ಬೇಡ, ನಾ ಎಷ್ಟು ಉಣ್ತೀನಿ ಅಷ್ಟೇ ಬೆಚ್ಚಗಿರೋ ಅಂತ ಹೇಳೋದು ಹಾಕೋದು. ಸ್ಟೆಪ್ ಬೈ ಬಾಕ್ಸ್ ತಗೊಂಡ್ಬಂದು ಮನೆಗೆ ಹೋಗಿ ಎಷ್ಟ್ ಜನ ಕರ್ದಾರ? 11 ಮನಿ ಜನ. ಈ ಒಂದ್ ಮನಿ ಆತ, ಒಂದ್ ಮನಿ ಸಾಯಂಕಾಲ ಅಲ್ಲೊಂದ್ ಮನಿ ಬಾಕ್ಸ್ ತಗೊಂಡ್ ಹೋಗ್ತೀರಾ ಎಲ್ಲರೂ? ಬೆಚ್ಚಿಗಿಟ್ಟವೆಲ್ಲ ಇರ್ತಾವ. ಆಮೇಲೆ ಬೋಟಿ ಕಲಿಜಾ ಮಾಡಿರ್ತಾರ, ಆಮೇಲೆ ಚಿಕನ್ ಮಾಡಿರ್ತಾರ. ಅವು ಬಾಕ್ಸ್ ಇರ್ತಾವ ನೋಡು, ಅವನ್ ತಗೊಂಡೋಗಿ ನಾನು ಎಷ್ಟು ತಿಂತೀನಿ ಅಷ್ಟೇ ಹಾಕ್ರಿದ್ರಾಗ ಅಷ್ಟೇ ಹಾಕ್ರಿ ಅಂತ ಹೇಳಿ ಕರೆಕ್ಟ್ 5 ಬಾಕ್ಸ್ ತುಂಬ್ಕೊಂಡು ಒಂದಟ್ಟಿಗೆ ನಾಳೆ ಹೋಗ್ಬಿಡೋದು. ಒಂದ್ ವಾರದ್ದು ಏನ್ ಬಿಟ್ಟಾರ ಆಟೋದಾಗ ಲಗೇಜ್ ಶಾವಿಗೆ ಬಾಕ್ಸ್ ಬಿಟ್ಟಿಯಾ? ಒಂದು ಬಾಕ್ಸ್ ಅಲ್ಲಿ ಈಗ ಅವ್ನ ಮನೆ ಕಡೆಯಿಂದ ಬಂದ್ವಿ. ಈ ಕಡೆ ನೀವು ಬಂದೈತಂತಲ್ಲ, ಬರಮದಿರ ಬಂದೈತಂತಲ್ಲ. ನಮ್ದು ಎಲ್ಲ ಊಟ ಆದ್ಮೇಲೆ ಬಂದಿದ್ದಾರೆ ಅವರು. ಮಹಾರಾಷ್ಟ್ರದಿಂದ ಬಂದಿದ್ದಾರೆ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಅಣ್ಣ. ಹೊಗೆ ಅಂತ ಅದು ಕೆಂಡ ಮಾಡಿ ಅದ್ರ ಮೇಲೆ ಏನೋ ಒಂದು ತಗಡಿಂದ ಇಟ್ಟು ಅದನ್ನ ಹುರ್ಕೊಂಡು ಮಾಡ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡು ತಿಕ್ಕ ಹಂಗಾನೆ ಮಾಡೋದು. ನಮ್ಮ ಕಡೆ ಜಾಸ್ತಿ ಜನ ಇನ್ನ ಆಮೇಲೆ ಆ ಕಡೆ ಎಲ್ಲ ಹೆಣ್ಮಕ್ಳು ಹಂಗ. ಒಳ್ಳೆ ಬಾತ್ರೂಮಿಗೆ ಹೋಗೋ ಟೈಮಿಗೆ ತಿಕ್ಕಾಕ್ಯಂಗ. ಇಲ್ಲಾಂದ್ರೆ ಬಾತ್ರೂಮ್ ಬರಲ್ಲ. ಬರ್ತಿದ್ದಿಲ್ಲ. ಅಲ್ಲೇ ಸೊಪ್ಪು ಒಂಚೂರು ಹೆಚ್ಚಿಗೆಬೇಕು. ನಾನು ಬಂದು ಹೇಳ್ತೀನಿ ತಡಿ, ಬರ್ತದ ಮ್ಯಾಕ್ ಕೇಳಿತದ. ಅಲ್ಲಕ್ಕ ಮಟನ್ ಸಾರ್ ಅಂತ ಅನ್ಕೋಣ ಬೇಡ, ಸೋಯಾಬೀನ್ ಅನ್ಕೊಂಡ್ ತಿನ್ನು. ಸೋಯಾಬೀನ್ ಹೊಟ್ಟೆ ತಿನ್ನಲ್ಲ, ಅದು ಮಟನ್ ಜೊತೆ ಕಾಣಿಸುತ್ತೆ ಅಂತ ತಿನ್ನಲ್ಲ.
ನಾಳಿನ್ನು ನಿಂದ ಅಡಿಗೆ ಮಾಡೋದು ನೀಡೋದು ಐತಿ. ಎಲ್ಲರೂ ಒಂದೊಂದು ಡಜನ್ ಬಳಿ ಇಳಿಸ್ಕೊಂಡು ನಾಳೆ ಗಲಗಲ ಒಂದಿಷ್ಟು ತಗೊಂಬಂದು ನಾಳೆ ತಗೊಂಡ್ಬರ್ತೀನಿ. ನಿಂದೈತಿ. ನೀ ಮಾಡಿಲ್ಲಲ್ಲ ಅಡಿಗೆ, ಅದಕ್ಕೆ ನಿನ್ ಕೈಯ ಮಾಡಿ ಮಾಡಿ ನೀಡಿ ಎಲ್ಲಾದ್ರೂ ಮಾಡ್ತೇನೆ ಬಳಚಿ ಇದೇ ಒರಿಜಿನಲ್ ಅಕ್ಕ, ಇದೇ ಒರಿಜಿನಲ್. ಈಗೆಲ್ಲ ಗ್ಯಾಸಿನ ಮಾಡಕತ್ತ. ಕೊಡಿ ನೋಡ್ರಿ. ಸೊ ಗೈಸ್, ತವ್ರ ಮನೆಗೆ ಬಂದ ಮೇಲೆ ಈ ಥರ ಬಳೆ ಹಾಕ್ತಾರೆ. ಜಾತ್ರೆಗೆ ಎಲ್ಲ ಬಂದರೆ ನಾನು ಈ ಥರ ಬಳೆ ಹಾಕ್ಸ್ಕೊಂಡೆ. ಗಾಜಿಂದಿದು. ಕಮೆಂಟ್ ಹಾಕಿ ಫ್ರೆಂಡ್ಸ್, ಚೆನ್ನಾಗಿದ್ದೇನೆ ಇಲ್ವಾ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲ ಜಾತ್ರೆ ಫುಲ್ ಜಾತ್ರೆ ಮಾಡ್ಕೊಂಡು ಹೋಗೋದು ಇವಾಗ. ಬನ್ನಿ ಗೈಸ್, ನಾನು ನಮ್ಮ ತಂಗಿ ಫೋನಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಕ್ವಾಲಿಟಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊಮ್ಮಕ್ಳಿಗೆ ಕೊಡಿಸು ಅಂದ್ರೆ ಅಜ್ಜಿನ ಓದ್ತೈತೆ. ಇಲ್ಲಿ ತಿರುಗಿ ಹರ್ಷ, ಇಲ್ಲಿ ಬಂತು. ಇದು ಒರಿಜಿನಲ್ ಫೇಸ್. ಇನ್ನ ವೆರೈಟಿ ಇರುತ್ತೆ, ತೋರಿಸ್ತೀನಿ ಬನ್ನಿ. ಬಾರ್ಗೇನಿಂಗ್ ಸ್ಕಿಲ್ಸ್. ಜೋಡಿ ಮಾಡಿ, ಜೋಡಿ 150 ಮಾಡ್ರಿ. 2 ಜೊತೆ ತಗೊಂಡು ಒಂದು ಜೊತೆ 120 ಅಂತೆ. ನಮ್ಮಮ್ಮ 2 ಜೊತೆ 150 ಕೇಳ್ತಾ ಇದೆ. ಮುಖ ಮುಚ್ಕೊಂಡು ಹೋಗ್ಬೇಕಷ್ಟೇ. ಲೆಜೆಂಡ್ ಇವ್ರು ಇಲ್ಲ ರೇಟು. ನಮ್ಮಮ್ಮ 150 ರೂಪಾಯಿ ಕೇಳಿರೋ ಜೋಡಿನ, ಇವ್ರು 100 ರೂಪಾಯಿ ಜೋಡಿ ಕೇಳ್ತಿದ್ದಾರೆ. ಇವರು ಒಂದು ಜೋಡಿಗೆ 120 ರೂಪಾಯಿ ಹೇಳ್ತಿರೋದು. ಏನ್ ಮಾಡೋದು? 120 ಹೇಳಿದ್ದವ್ರು ನೋಡಲ್ವಲ್ಲ ಮುಂದೆ ಕೇಳ. ಆಯ್ತು ಹೋಗೋಣ. ಎಷ್ಟಣ್ಣ ಹೇಳಿದ್ದು ರೇಟ್? 200 ರೂಪಾಯಿ 100 ರೂಪಾಯಿ. ಓಕೆ, ಇದು ಸ್ವಲ್ಪ ಓಕೆ. 200 ರೂಪಾಯಿನ 100 ರೂಪಾಯಿ ಕೇಳಿರೋದು. ಕೊಡೋದು ಹೇಳ್ರಿ. 150. 400 ರೂಪಾಯಿ 150.
ಎಷ್ಟು ಹೇಳಿದ್ದು? ಅಲ್ಲ ಎಷ್ಟು ಹೇಳಿದ್ದು ಅವರು? 400 ರೂಪಾಯಿ ಹೇಳ್ಯಾರ ಅವರು. 400 ರೂಪಾಯಿ ಹೇಳಿರೋದು ಅವರು. 150 ರೂಪಾಯಿ ಕೇಳ್ತಾರೆ. ಬಂದ್ರೆ ಕೊಡ್ತಾರ, ಇಲ್ಲ ಅಂದ್ರೆ ಇಲ್ಲ. ನಾವು ಅಲ್ಲ ಕೇಳೋದು ರಿಯಾಕ್ಷನ್ ನೋಡಿದ್ಯಾ? ಅಷ್ಟೇ ರೇಟ್. ಕಂಚಿಂದ ಮಾಡಿರ್ತಾರ, ಕಂಚಿಂದಾದ್ರೆ ಕೊಡೋಣ 1000 ಅಲ್ಲ 2000. ನಮ್ಮ 1000 ಇದ್ದದಕ್ಕೆ 2000 ರೂಪಾಯಿ ಕೊಡ್ತಾರದು. ಕಂಚು ಕಂಚು ಆದ್ರೆ ಕಂಚಾದ್ರೆ ಡಬಲ್ ಕೊಟ್ಕೊತೀಯ ಅಲ್ಲವಾ? ಆದ್ರೆ ಕೊಡೋಣಂತೆ. ಡಬಲ್ ರೇಟ್. ಇದು ಕೊಡೋದಿಲ್ಲ. 450 ಇರೋದು 150 ಕೇಳ್ತೀನಿ. ಇಲ್ಲೇನೋ ಅಂಚು ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ನೋಡಿ. ಇದೇನು ಅಂಚು ಗೊತ್ತಾಗ್ತಿಲ್ಲ. ಇದು ಏನು ಅಂಚು ಅಂತ ಗೊತ್ತಾಗ್ತಿಲ್ಲ. ಇದು ಮತ್ತೆ ತೂತ ಇದಾ? ಇದು ಜಾಲ್ರಿದು, ಯಾಕಂದ್ರೆ ರಾತ್ರಿ ಇರ್ತಾವಲ್ಲ ಅವು ಇಟ್ರು ಹಿಂಗೆ ಉಳ್ಳಾಡಂಗಲ್ಲ. ಅದು ಆಯ್ತಾ ಶಾಪಿಂಗ್? ಅದೇ ರೇಟ್ ಕೇಳೋದು ಬರೋದು. ಏ ಇಲ್ಲ 70 ತಗೊಂಡು ನೋಡೋಣ. ನಮ್ಮ ಕಳ್ಳ ಅನ್ಕೊಂಡ್ಬಿಟ್ಟ ಫ್ರೆಂಡ್ಸ್ ಅವರು. ನಮ್ಮನೆ ಕೊಳಿತಾ ಬಿದ್ದೈತೆ. ಓ ಅದೇ ಬಡಿ ಯಾ ಶೋರೂಮ್ ಸ್ಪೆಕ್ಸ್ಗಿಂತ ಕಮ್ಮಿ ಇಲ್ಲ. ಈ ಕಡೆ ಚೆನ್ನಾಗಿದೆ. ಯಾವ್ದಾರ ಮಾಲಲ್ಲಿ ತಗೊಂಡಿರೋ ಥರ ಆಯ್ತಾ? ಐತೆ ತಗೊಂಡಿರೋ ಥರ ಇದೆ. 100 ರೂಪಾಯಿ 20 ರೂಪಾಯಿ ಚೆನ್ನಾಗೈತೆ. 20 ರೂಪಾಯಿ ಕೇಳಿ. 80 ರೂಪಾಯಿ ಕೊಡು ಮತ್ತೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾ ಕೊಡ್ತೀನಿ ಹೇಳು. ಕೊಡು. ಭಾಳ ಅಗಲಾಗಲಿಲ್ಲ ಇದು. ಇದೇ ಕರೆಕ್ಟ್ ಇತ್ತಕ್ಕ ಚೆನ್ನಾಗಿ. ಭಾಳ ಅಗಲ ಅನಿಸ್ತದೆ. ಅಕ್ಕ ಇದೇ ತಗ ಚೆನ್ನಾಗೈತಿ. ತಡಿ ನೋಡಲಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ಇದೇ ಚೆನ್ನಾಗೈತೆ. ಅದೇ ಚೆನ್ನಾಗಿ ರಿಯಾಕ್ಷನ್ ಕೊಡ್ಸು ಮತ್ತೆ. ಏ ನಾನು ಹಾಕಿದೆ ಅಲ್ಲ. ಎಷ್ಟಂತ? 100 ರೂಪಾಯಿ ಕೊಟ್ಟೆ ನಾನು ಕೊಟ್ಟೆ. 100 ರೂಪಾಯಿ ಅಲ್ಲ 100 ರೂಪಾಯಿ 50 ರೂಪಾಯಿ ಕೇಳ್ತಿರ್ತೀನಿ. ನನಗೆ ಇದು ನೋಡಮ್ಮ, ನೋಡಿ ಇದು ಚೆನ್ನಾಗಿ ಕಾಣಕತ್ತದ. ನೋಡ್ಕೊಳಕ್ಕ ಚೆನ್ನಾಗಿ ಕಾಣಿಸ್ತದೆ. ಅದೇ ಚೆನ್ನಾಗಿ. ಇದೇ ಚೆನ್ನಾಗೈತಕ್ಕ. ಇದೇ ಸಿಂಪಲ್ ಇದು ಎಷ್ಟ್ರಿ? 40 50 ರೂಪಾಯಿ ಜೋಡಿ ಮಾಡ್ರಿ. 2 ತಗೊಂತೀನಿ 150 ರೂಪಾಯಿ ಮಾಡಿ. ಗೈಸ್ ದೇವ್ರನ್ನ ಚೌಕಿ ಮನೆಯಲ್ಲಿ ಕೂಡ್ಸಿದ್ದಾರೆ. ನೋಡೋಣ ಬನ್ನಿ ಮುಂದೆ. ಫ್ರೆಂಡ್ಸ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಸೊ ಗೈಸ್ ಇಲ್ಲಿ ದೇವ್ರು ಕೂರಿಸಿದಾರಲ್ವ, ಇದು 5 ದಿನದವರೆಗೂ ಇರುತ್ತೆ. ಶನಿವಾರದವರೆಗೂ ಇರುತ್ತೆ. ಶನಿವಾರ ಮತ್ತೆ ವಾಪಸ್ ಟೆಂಪಲಿಗೆ ಕರ್ಕೊಂಡ್ಬಂದು ಗರ್ಭಗುಡಿಯಲ್ಲಿ ಕೂರಿಸ್ತಾರೆ. ಸೊ ಗೈಸ್ ಅದು ಮಂಟಪ ಏನು ನೋಡ್ತಿದ್ದೀರಲ್ವ ಇಲ್ಲಿ, ಅದನ್ನೇ ಚೌಕಿ ಮನೆ ಅಂತ ಕರೆಯೋದು. ಗೈಸ್ ಇವ್ರು ಮತ್ತೆ ವಾಪಸ್ ಹೋಗ್ತಿದ್ದಾರೆ ನಮ್ಮ ಅಮ್ಮ ಅವ್ರು ಜಾತ್ರೆ ಮಾಡೋಕ್ಕೆ. ಇವಾಗ ಏನೇನು ಕೇಳ್ತಾರೆ ಬನ್ನಿ ನೋಡೋಣ.
ಹಾರ ಕೇಳ್ತಿದ್ದಾರೆ. ಇಲ್ಲ ಯಾರು ಕೊಡಲ್ಲ, ಯಾರು ಕೊಡಲ್ಲ, ಅಷ್ಟನ್ನೇ ಬಿಡೋದು. 100 ರೂಪಾಯಿ ಇದು ಹಾಕ್ತೀವಿ, 100 ರೂಪಾಯಿ ಇದು ಹಾಕ್ತೀವಿ. ನಿಜ ಅಸಲಿ ಆಗಲ್ಲ. 99 ನಮಗೆ ಅಸಲು ಪಾಪ ಆಸೆ ತೋರಿಸಿ ನಮ್ಮ ಆಂಟಿ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಇಲ್ಲಿ ಕರ್ಕೊಂಡ್ಬಂದು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತದ ನೋಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಆಂಟಿ. ಹಂಗೆ ನಾಳೆ ನಮಗ್ ತಗೊಂಡ್ ಇಟ್ಕೊಂಡಿರ್ತಾಳೆ, ನಾನು ಊರಿಂದ ಬಂದು ತಗೊಂಡು ಹೋಗ್ತೀನಿ. ಅಕ್ಕ ತಂಗಿ ಬಿಟ್ಕೊಡಲ್ಲ ಫ್ರೆಂಡ್ಸ್, ನಾವೇ ನಾಯಿಗಳ ತರ ಕಿತ್ತಾಡ್ತೀವಿ. ಅಲ್ಲೋಡಿ ಓ ಮಲ್ಲಿಗೆಯೇ, ಓ ಸಂಪಿಗೆಯೇ, ವರವ ಬೇಡುವೆ ನಿನಗೆ ನಾನು. ನೋಡಿ ಇಬ್ರು ಮಧ್ಯೆ ದೊಡ್ಡಕ್ಕನ್ನ ಮರ್ತು ಬಿಟ್ಟಾರೆ. ಗೈಸ್, ನಮ್ ಜೊತೆ ಬಂದಿರೋ ದೊಡ್ಡವ್ರನ್ನೇ ಕಳ್ಕೊಂಡ್ಬಿಟ್ಟಿವಿ ನಾವು. ಅವ್ರು ಕಳ್ದೋಗಿದಾರೋ ನಾವು ಕಳ್ದೋಗಿದಾರೋ ಗೊತ್ತಾಗ್ತಿಲ್ಲ. ಅವ್ರಿಗೆ ಫೋನ್ ಮಾಡ್ತಿದ್ದೀವಿ ನಮ್ಮ ದೊಡ್ಡಮ್ಮಗೆ. ನಾವೇ ಕಳ್ದೋಗಿರೋದು. ಇಷ್ಟೊತ್ತು ಮನೆಯೆಲ್ಲ ಲಕ 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 ಅಂತಿತ್ತು, ಇವಾಗೆಲ್ಲ ಬಿಗೋ ಅಂತಿದೆ. ಏನಕ್ಕೆ ಅಂದರೆ ಎಲ್ಲರೂ ಅಜ್ಜಿ ಮನೆಗೆ ಹೋಗಿದ್ದಾರೆ. ಸೊ ಮಧ್ಯಾಹ್ನ ಎಲ್ಲ ನಮ್ಮ ಮನೇಲಿ ಊಟ ಮಾಡಿದರು. ನೈಟ್ ಇವಾಗ ಅಜ್ಜಿ ಮನೆಗೆ, ಅಮ್ಮ ಅವರು ಎಲ್ಲ ಹೋಗಿದ್ದಾರೆ. ನಾನು ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್, ದೊಡ್ಡಮ್ಮ ಹೋಗ್ತಿದ್ದಾರೆ. ಈಗ ಎಲ್ಲರೂ ಊರಿಗೆ ಹೋಗ್ತಾರೆ. ಈಗ ಇರ್ರಿ ಅಂದ್ರೆ ಸೊಕ್ಕು ನಾವು ನಾವು ಹಂಗೆ ಇದೆ. ಕೆಜಿ ಗಂಟ್ಲೆ. ಗೈಸ್, ಪಾಪ ನಮ್ಮ ತಮ್ಮಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಮಟನ್ನು ಚಿಕನ್ನು ತಿಂದು 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 ಪಾಪ ಆಸ್ಪತ್ರೆಗೆ ಹೋಗಿ ಕುಂಡಿ ಸೂಜಿ ಮಾಡ್ಸ್ಕೊಂಬಂದು. ಗೈಸ್, ಸೊ ಫೈನಲಿ ನಮ್ಮ ಆಂಟಿ ಅವರು ಹೋಗ್ತಿದ್ದಾರೆ. ಎಲ್ಲಿಗೆ ಅಂದರೆ ಊರಿಗೆ. ವಾಟರ್ ಪ್ರೂಫ್ ಹೋಗ್ತಿದ್ದಾರೆ ಎಲ್ಲರೂ ದಾವಣಗೆರೆಗೆ. ನಮ್ಮ ಆಂಟಿ ಅವರು, ಅವ್ರಿಗೆ ಇವಾಗ ಬೀಳ್ಕೊಡುಗೆ ಸಮಾರಂಭ. ಬಾಯ್ 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 ಬಾಯ್. ಈ ಹುಡುಗ ನೋಡಿ. ಬಾಯ್. ಪ್ಲೇನ್ ಕಿಸ್ ಕೊಡು. ಆಯ್ತು ಗೈಸ್, ಹಬ್ಬ ಇನ್ನೇನು ಆಲ್ಮೋಸ್ಟ್ ಮುಗೀತು. ಬನ್ನಿ ನಮ್ಮ ಮನೆಗೆ ಹೋಗೋಣ. ಬಾರಪ್ಪ ರಾಜ. ಗೈಸ್, ಇದು ನಮ್ಮ ಅಜ್ಜಿ ಮನೆ ಗೈಸ್. ಬಣ್ಣ ಓಡಿಸಿದಾರಂತೆ ಫ್ರೆಂಡ್ಸ್ ಇವರು. ಆಯ್ತು, ಹೇಳಿದೆ. 1982 ಅಂದರೆ ಆಲ್ಮೋಸ್ಟು 43 ವರ್ಷದ ಹಳೇದ ಮನೆ ಇದು. ಕೆಳಗಡೆ ಬಿಸ್ನೆಸ್. ಸೊ ಗೈಸ್, ಇವಾಗ ಅಜ್ಜಿ ಮನೇಲಿ ಊಟ ಆಯ್ತು. ಫುಲ್ಲು ಅದೇ ಮತ್ತು ಚಿಕನ್ ಸಾರು, ರೋಟಿ. ಯಾರಿಗೆ ಯಾರ್ಯಾರು ಪ್ರಾಬ್ಲಮ್ ನೋಡಿ. ವಿಡಿಯೋದಾಗ ಅಮ್ಮಂದು ಅದು ಒಂದೇ ನೈಟಿ ಬಂದದಂತೆ. ಒಂದೊಂದು ಶಾರ್ಟಿಗೂ ಬೇರೆ ಬೇರೆ ನೈಟಿ. ಬರೇ ಕೆಲಸ ಪಾಪ ಬರೀ ಕೆಲಸ. ರೆಡಿ ಆಗಕ್ಕೆ ನೆಕ್ಸ್ಟ್ ಟೈಮ್ ಒಂದೊಂದು ಶಾರ್ಟ್ ತೆಗ್ದಾಗ ಹೇಳ್ತೀನಿ, ಎವ್ರಿ ಶಾರ್ಟಿಗೂ ಬೇರೆ ಬೇರೆದ ನೈಟಿ ಹಾಕಮ್ಮ. ಹಂಗೆ ಹಬ್ಬ ಅಂದ್ಮೇಲೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಗುಡ್ ನೈಟ್. ಗುಡ್ ನೈಟ್ ಹೇಳ್ರಿ ನೀವು. ಬಾಯ್ ಬಾಯ್ ಅಂತ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.